ಇವತ್ತು 4:20ಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಥರ ಸ್ವೀಟ್ ಹಂಚಿ ವಿಜೃಂಭಣೆಯಿಂದ ತೋರಿಸ್ಕೊಂಡು ಸಂಭ್ರಮಿಸ್ತೀವಿ. ತುಂಬ ವರ್ಷದಿಂದ ಅಂದರೆ ವಿದ್ಯಾರ್ಥಿ ಇದರಿಂದನೂ ಅವರು ಪಕ್ಷದಿಂದನೇ ಆವಾಗಲಿಂದನೇ ಹೋರಾಟ ಮಾಡ್ಕೊಂಡು ಬಂದು ಇಲ್ಲಿ ಗಂಟನೂ ಒಂದು ಕಾರ್ಯಕರ್ತದಿಂದ ಇವಾಗ ಸಿ ಎಮ್ ಆಗಿ ಸ್ಥಾನಕ್ಕೆ ಬಂದಿದ್ದಾರೆ. ಅಂದರೆ ಸಾಮಾನ್ಯ ಕಾರ್ಯಕರ್ತರಿಂದ ಸಿ ಎಮ್ ಆಗಿ ಬಂದಿದ್ದಾರೆ. ಅದಕ್ಕೆ ನಮಗೆ ನಾವು ಅವ್ರು ನೋಡಿಕೊಂಡೇ ಬೆಳ್ಕೊಂಬಂದಿದ್ದೀವಿ, ಅವ್ರ ವಿದ್ಯಾರ್ಥಿ ಗುಣಗಳನ್ನು ನೋಡ್ಕೊಂಡು ಬೆಳ್ಕೊಂಬಂದಿದ್ದೀವಿ. ಹಾಗಾಗಿ ಅವ್ರು ಕಂಡ್ರೆ ಭಾಳ ಇದು, ಹಾಗಾಗಿ ಈ ಥರ ಸ್ವೀಟ್ ಸಿಹಿ ಹಂಚಿ ವಿಜೃಂಭಣೆ ಮಾಡ್ತೀವಿ. ಇದು ಬಸ್ಸು ಪ್ರಯಾಣಿಕರಿಗೆ, ಆಟೋ ಚಾಲಕರಿಗೆ ಎಲ್ಲರಿಗೂ ಸ್ವೀಟ್ ಕೊಟ್ಟು ಅವರು ಖುಷಿಯಿಂದ ಇಸ್ಕೊಂಡು ಅವ್ರ ಬಾಯಿಂದನೇ ಖುಷಿಯಿಂದ ಡಿ ಕೆ ಸಾಹೇಬರು ಸಿ ಎಮ್ ಆಗಬೇಕಂತ ಅವರೇ ಕೇಳ್ಕೊಂಡು ಅವರೇ ಇಸ್ಕೊಂಡಿರೋದು. ಅದು 100% ಸರ್. ಅವ್ರದ್ದು ಇಷ್ಟು ವರ್ಷ 3 ವರ್ಷ ಸಿದ್ದರಾಮಯ್ಯರು ಇದ್ದರು, ಅವರು ಒಳ್ಳೆ ಆಡಳಿತ ಕೊಟ್ಟವ್ರೆ. ಇವಾಗ 2 ವರ್ಷ ಇನ್ನೂ ಇದೆ. ಡಿ ಕೆ ಶಿವಕುಮಾರ್ ಒಳ್ಳೆ ಆಡಳಿತ ಕೊಡ್ತಾರೆ. ಇನ್ನು ಮುಂದಿನ ಬರೋ 2028ಗೂ ಕಾಂಗ್ರೆಸ್ ಬರುತ್ತೆ. ಸಿ ಎಮ್ ಡಿ ಕೆ ಸಾಹೇಬ್ರೇ ಹಾಗೆ ಆಗ್ತಿರೋದು.